ಬೋಗಸ್ ಬಿಲ್ ಸೃಷ್ಟಿಸಿ ಕೋಟಿ ಕೋಟಿ ವಂಚಿಸಿದ್ರ ಹೇಮಾವತಿ ಎಡದಂಡೆ ಕಾಲುವೆ ರಕ್ಷಣಾ ಕಲ್ಲು ಅಳವಡಿಕೆ ಕಾಮಗಾರಿ. ಈ ಕಾಮಗಾರಿಯ ಹೆಸರಲ್ಲಿ ಕೋಟಿ ಕೋಟಿ ಹಣವನ್ನ ಲೂಟಿ ಹೊಡೆದಿದ್ದಾರೆ. ಹಾಗಾದ್ರೆ ಹೇಮಾವತಿ ಎಡದಂಡೆ ಕಾಲುವೆಯ ರಕ್ಷಣಾ ಕಲ್ಲು ಅಳವಡಿಕೆ ಕಾಮಗಾರಿ ಅಂದ್ರೆ ಆ ಎಡದಂಡೆ ಏನಿರುತ್ತೆ ಅಲ್ಲಿ ಅಡ್ಡಗೋಡೆ ತರ ಕಲ್ಲುಗಳನ್ನು ಅಳವಡಿಸೋದು. ಈ ಕಲ್ಲು ಅಳವಡಿಕೆ ಕಾಮಗಾರಿಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಒಂದು ಕಲ್ಲನ್ನು ಹಾಕದೆ 4.78 ಕೋಟಿ ನುಂಗಿದ್ರ ಗುತ್ತಿಗೆದಾರರು. ಕೆಆರ್ ಪೇಟೆ ತಾಲೂಕಿನಲ್ಲಿ ಹರಿಯುವ ಹೇಮಾವತಿ ಎಡದಂಡೆ ನಾಲೆಯ ಆಧುನೀಕರಣಕ್ಕೆ 883 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಆ ಪೈಕಿ ರಕ್ಷಣಾ ಕಲ್ಲು ಅಳವಡಿಕೆಗೆ 4.78 ಕೋಟಿ ಹಣ ಮೀಸಲಿಟ್ಟಿದ್ದಾರೆ. ಅಪಾಯಕಾರಿ ಸ್ಥಳಗಳಲ್ಲಿ ಕಲ್ಲು ಅಳವಡಿಕೆಗೆ ಹಣ ಬಿಡುಗಡೆ ಮಾಡಲಾಗಿದೆ. ಕಾಮಗಾರಿ ಮಾಡದೆ ನಕಲಿ ಬಿಲ್ ನೀಡಿ ಹಣ ಪಡೆದಿದ್ದಾರೆ ಅನ್ನುವಂಥ ಆರೋಪ ಇದೆ. ಈ ಬಗ್ಗೆ ಸರ್ಕಾರ ಹಾಗೂ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆಯಾಗಿದೆ. ಜಯಣ್ಣ ಹಾಗೂ ನಾಗೇಗೌಡರು ಸರ್ಕಾರಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತಕ್ಕೆ ತನಿಖೆ ಆಗಬೇಕು ಅಂತೇಳಿ. ನೋಡಿ, ಎಡದಂಡೆ ಕಾಲುವೆ ಇದು ರೈತರ ಜಮೀನುಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಈ ಕಾಲುವೆಗಳ ಮೂಲಕ ನೀರು ಹರಿಸೋದು ಒಂದು ನೀರಾವರಿ ಯೋಜನೆ. ಆದರೆ ಇಲ್ಲಿ ಒಂದು ಕಲ್ಲು ಕೂಡ ಹಾಕಿಲ್ಲ. ಅಂದರೆ ಎಲ್ಲೆಲ್ಲಿ ಅಪಾಯ ಇದೆಯೋ, ಎಲ್ಲೆಲ್ಲಿ ದೊಡ್ಡ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆಯೋ, ಪ್ರವಾಹದ ಪರಿಸ್ಥಿತಿ ಉಂಟಾಗುತ್ತೋ, ಬೆಳೆಗಳಿಗೆ ಹಾನಿ ಕಾರಣ ಆಗುತ್ತೋ ಅಲ್ಲಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕುವುದು. ಅದಕ್ಕೆ ಸುಮಾರು 5 ಕೋಟಿ ಹಣ ಮೀಸಲಿಟ್ಟಿದ್ದಾರೆ. ಆದರೆ ಆ 5 ಕೋಟಿ ಹಣ ಎಲ್ಲ ಗುಳುಂ ಸ್ವಾಹ, ₹1 ಕೆಲಸ ಮಾಡಿಸಿಲ್ಲಂತೆ. ಗುತ್ತಿಗೆದಾರರು ಈ ಹಣವನ್ನು ಲಪಟಾಯಿಸಿದ್ದಾರೆ ಅನ್ನುವಂಥ ಆರೋಪ. ಕೇವಲ ಗುತ್ತಿಗೆದಾರ ಅಷ್ಟೇ ಮಾಡಿರ್ತಾನ, ಇಲ್ಲಿ ಅಧಿಕಾರಿಗಳೂ ಕೂಡ ಶಾಮೀಲಾಗಿರುವ ಅನುಮಾನಗಳಿದ್ದಾವೆ. ರಕ್ಷಣಾ ಕಲ್ಲು ಅಳವಡಿಕೆ ಇಲ್ಲಿ ಒಂದು ಮಾಡಿಲ್ಲ. ಹಾಗಾಗಿನೇ ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಜಯಣ್ಣ ಹಾಗೂ ನಾಗೇಗೌಡ ಲೋಕಾಯುಕ್ತದಲ್ಲಿ ದೂರನ್ನು ಸಲ್ಲಿಸಿದ್ದಾರೆ. ನೋಡಿ, ಸರ್ಕಾರ ಕೋಟಿ ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ, ಆದರೆ ಕೆಲಸ ಆಗಿಲ್ಲ. ನಕಲಿ ಬಿಲ್ ಸೃಷ್ಟಿ ಮಾಡಿದ್ದಾರೆ. ಹೌದು, ನಾವೆಲ್ಲ ಹಾಕಿದ್ದೇವೆ ಅಂಥೇಳಿ ಒಂದು ಬಿಲ್ ಬರೆದು ಕೊಟ್ಟು ಅದಕ್ಕೆ ಡಾಕ್ಯುಮೆಂಟ್ ಎಲ್ಲ ಫೇಕ್ ಕ್ರಿಯೇಟ್ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಕೆಲಸ ಮಾತ್ರ ಆಗಿಲ್ಲ. ಆ ರಕ್ಷಣಾ ಕಲ್ಲುಗಳನ್ನು ಹಾಕಿಲ್ಲ. ಅಡ್ಡಗೋಡೆ ಥರ ಹಾಕಬೇಕಾಗಿತ್ತು, ರೈತರಿಗೆ ಅನುಕೂಲ ಆಗಬೇಕಾಗಿತ್ತು. ರೈತರು ಕೂಡ ಮಾಹಿತಿ ಇಲ್ಲ. ಇದು ಅವ್ರಿಗೇನೋ ನೀರು ಬರ್ತಾ ಇದೆಯಪ್ಪ, ಓಕೆ. ಆದರೆ ಇಲ್ಲಿ ಸರ್ಕಾರದಿಂದ ಬಿಡುಗಡೆಯಾದಂತಹ ಹಣಕ್ಕೆ ಟೋಪಿ ಹಾಕಲಾಗಿದೆ. ಈ 2019ನೇ ಇಸ್ವಿನಲ್ಲಿ ಆಧುನೀಕರಣ ಕಾಮಗಾರಿ ಯೋಜನೆಯನ್ನು ಕೈಗೆತ್ಕೋತಾರೆ 883 ಕೋಟಿ ವೆಚ್ಚದಲ್ಲಿ. ಇದರಲ್ಲಿ ಒಂದು ಭಾಗವಾಗಿ ಈ 72ನೇ ಕಿಲೋಮೀಟರ್ನಿಂದ 214ನೇ ಕಿಲೋಮೀಟರ್ವರೆಗೂ ಒಟ್ಟು 21,358 ರಕ್ಷಣಾ ಕಲ್ಲುಗಳನ್ನ ನೆಡಬೇಕು ಅಂತ ಅವಕಾಶ ಮಾಡ್ಕೋತಾರೆ. ಈ 21,358 ರಕ್ಷಣಾ ಕಲ್ಲಿಗೆ ಒಂದು ಕಲ್ಲಿಗೆ 2,259 ರೂಪಾಯಿ ನನಗೆ ಒಟ್ಟಾರೆ 4,78,00,000 ಚಿಲ್ಲರೆ ರಕ್ಷಣಾ ಕಲ್ಲುಗಳಿಗೆ ವೆಚ್ಚ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಬಿಲ್ ಕ್ಲೈಮ್ ಮಾಡಿದ್ದಾರೆ. ಸ್ಥಳದಲ್ಲಿ ನಾವು ಸಾಮಾಜಿಕ ಹೋರಾಟಗಾರರಾಗಿ ನಾವು 72ನೇ ಕಿಲೋಮೀಟರ್ 218ನೇ ಕಿಲೋಮೀಟರ್ವರೆಗೂ ಸಂಪೂರ್ಣ ನಾವು ನಾಲೆ ಮೇಲೆ ಸಂಚರಿಸಿದ್ದೀವಿ. ಖುದ್ದಾಗಿ ಪರಿವೀಕ್ಷಣೆ ಮಾಡಿ ಎಲ್ಲೂ ಕೂಡ ಇಲ್ಲದಿರೋದನ್ನು ಮನವರಿಕೆ ಮಾಡ್ಕೊಂಡಿದ್ದೀವಿ. ನಮ್ಮ ಅಹವಾಲು ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ 10-15 ಹೆಣಗಳು ಬಿದ್ದೋಗಿದೆ. ಪ್ರತಿಯೊಂದು ಸರ್ತಿ ಹೆಣಗಳು ಬಿದ್ದೋಗ್ದಾಗಲೂ ಕೂಡ ಏನು ಹೇಳ್ತಾರೆ, ರಕ್ಷಣಾ ಕಲ್ಲುಗಳಿಲ್ಲ, ತಡೆಗೋಡೆ ಇಲ್ಲ, ಅದರಿಂದ ಅವಘಡ ಸಂಭವಿಸಿದೆ, ನಾವು ಇಲಾಖೆಗೆ ಇದು ಮಾಡ್ಬಿಟ್ಟು ರಕ್ಷಣಾ ಗೋಡೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಹೇಳಿದ್ವಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿಗ ಪುಕ್ಕಟೆ ಬಿಲ್ ಕ್ಲೈಮ್ ಮಾಡಿದರೆ ಕ್ರಮ ಏನು ಕೈಗೊಳ್ತಾ ಇದ್ದೀರಿ? ಸಾವನ್ನು ತಡೆಗಟ್ಟಿ, ಸಾವು ಸಂಭವಿಸಿದ ಮೇಲೆ ನೀವು ಸಂತಾಪ ಸೂಚಿಸೋದು ಮುಖ್ಯ ಅಲ್ಲ, ಪರಿಹಾರ ಕೊಡೋದು ಮುಖ್ಯ ಅಲ್ಲ. ಅವ್ರು ಸತ್ತೋದವ್ರನ್ನ ನೀವು ವಾಪಸ್ ಕರ್ಕೊಂಬರ್ಲಿಕ್ಕಾಗೋದಿಲ್ಲ. ಅವರು ಸತ್ತೋದವ್ರನ್ನ ಅವ್ರು 16 ವರ್ಷ ಅವರು ಕೊರಗ್ತಾರೆ, ಅವ್ರ ಕೊರಗನ್ನ ನೀವು ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಯಾವುದೇ ಕಾರಣಕ್ಕೆ ಪರಿಹಾರ ಕೊಟ್ಬಿಟ್ಟು. ನೀವೀಗ ಸಾಯೋಕ್ಕೂ ಮುನ್ನೆಚ್ಚರಿಕೆ ಆಗ್ಬಿಟ್ಟು ಇವರು 4,78,00,000 ಮಾಡ್ತೀವಿ ಅಂತ ಇದು ಮಾಡ್ತಾ ಇದ್ದಾರಲ್ಲ, ಆ ಗುತ್ತಿಗೆದಾರರಿಗೆ ಏನು ಮಾಡ್ತಾ ಇದ್ದೀರಿ ನೀವು? ಇಲಾಖೆ ಅಧಿಕಾರಿಗಳಿಗೆ ಏನು ಮಾಡ್ತಾ ಇದ್ದೀರಿ ನೀವು? ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ಇದ್ವಿ. ನಮ್ಮ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹೇಳಿ, ಇಲ್ಲಿ 4,72,00,000 ರೂಪಾಯಿಂದು ಕಲ್ಲು ನೆಡಬೇಕಾಯಿತು, ರಕ್ಷಣೆ ಕಲ್ಲನ್ನ. ಅಂದರೆ ಒಂದು ಕಲ್ಲು ಕೂಡ ನೀವೇ ನೋಡ್ದಂಗೆ ಒಂದು ಕಲ್ಲು ಕೂಡ ಎಲ್ಲೂ ನೆಟ್ಟಿಲ್ಲ. ನಾವು ಇಡೀ ಚಾನಲ್ ಎಲ್ಲುಟ್ಟಿದ್ದೆ ಕವಲೆ ಅಲ್ಲಿಂದ ಮುಟ್ಟವರೆಗೂ ಕೂಡ ನಾವು ತನಿಖೆ ಮಾಡಿದ್ವಿ ಅಜ್ಜಜ್ಜಿ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಕಲ್ಲ ನೆಟ್ಟಿಲ್ಲ.
ನಾವು ಪದೇ ಪದೇ ದೂರು ಕೊಡ್ತಾನೆ ಇದ್ದೀವಿ. ಯಾಕೋ ಸರ್ಕಾರ ಸುಮ್ಮನೆ ಆಗ್ಬಿಟ್ಟಿದೆ. ರೈತರಿಗೆ ಸಾರ್ವಜನಿಕರಿಗೂ ಕೂಡ ಭಾಳ ಅನನುಕೂಲ ಆಗುತ್ತೆ. ಏಕೆಂದರೆ ಎತ್ತಿನ ಗಾಡಿ ಇರ್ಬೋದು, ಕಾರ್ ಇರ್ಬೋದು, ಟ್ಯಾಕ್ಟ್ರ್ ಇರ್ಬೋದು, ಹೊಡೆದಾಡುವಾಗ ಅದಿದ್ದರೆ ತಡೆ ಆಗುತ್ತೆ. ಅದಿದ್ದರೆ ಎಚ್ಚರಿಸ್ಕೊಂಡು ಗಾಡಿ ಓಡಿಸ್ತಾರೆ. ಅದಿಲ್ಲದೆ ಇದ್ದಾಗ ಕತ್ಲೆ ಇರ್ಬೋದು, ಅಗಲೇ ಇರ್ಬೋದು, ಯಾರೋ ಬರ್ಬೋದು, ಸ್ಲಿಪ್ಪಾಗಿ ಒಳಕ್ಕೆ ಹೋದರೆ ಪ್ರಾಣ ಹಾನಿ ಆಗುತ್ತೆ. ಹಂಗಾಗಿ ನಾವು ಭಾಳ ಒತ್ತಾಯ ಮಾಡಿದ್ದೀವಿ, ಅದನ್ನು ಕಲ್ಲು ನೆಡೆಸಿ ಸ್ವಾಮಿ, ಇಲ್ಲ ಅದ್ರ ಮೇಲೆ ಕ್ರಮ ತಗೊಳ್ಳಿ, ಅವ್ರ ಮೇಲೆ ಮಾಡಿರೋ ಅಧಿಕಾರಿ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಭಾಳ ಸರ್ಕಾರ, ಎರಡು ಸರ್ಕಾರಕ್ಕೂ ಒತ್ತಿ ಹೇಳಿದ್ದೀವಿ. ಯಾಕೋ ಸರ್ಕಾರಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ. ಅದಕ್ಕೆ ತಡೆಗೋಡೆ ಕಲ್ಲುಗಳು ಸ್ಟೋನ್ ಗಾರ್ಡ್ ರಕ್ಷಣಾ ಗಾರ್ಡ್ ಇತ್ತು ರೋಡ್ ಇದಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಅದು ಹಾಕಿಲ್ಲ ಅನ್ನೋ ಮಾತನ್ನು ಸಹ ಸಂಬಂಧಪಟ್ಟಂಗೆ ಹೇಳಿದ್ವಿ. ತನಿಖಾ ತಂಡ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂಗೆ. ಅವರು ಏನೋ ಏಜೆನ್ಸಿ ಏನೋ ಒಂದ್ಸರಿ ತನಿಖೆ ಆಗಿದೆ, ಪದೇ ತನಿಖೆ ಮಾಡೋಂಗಿಲ್ಲ, ಸ್ಟೇ ತಂದಿದ್ದಾರೆ. ಸ್ಟೇನು ವೆಕೇಟ್ ಮಾಡ್ಕೊಂಡು ಹೋರಾಟಗಾರರು ಮಾಡ್ತಾ ಇದ್ದಾರೆ. ಅದು ಗುಣಮಟ್ಟ ಕಾಯ್ದೆ ಸಹ ಸಂಬಂಧಪಟ್ಟ ಇರಿಗೇಷನ್ ಮಿನಿಸ್ಟ್ರು ಸಹ ಮನವಿ ಮಾಡಿ ಅದು ಸಂಬಂಧಪಟ್ಟ ದಾಖಲೆ ಕೊಡಿ ಅಂತ ಹೇಳಿದ್ರು. ಅದನ್ನು ಸಹ ಕೊಟ್ಟಿದ್ದೀವಿ. ಅದು ಏನಾಯ್ತು ಅಂದ್ಬಿಟ್ಟು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಸಚಿವರಿಗೆ ಗಮನ ಕೊಡ್ತಾರೆ. ಈಗ ಅದು ಇನ್ನೂ ತನಿಖೆ ನಡೀತಾ ಇದೆ. ಯಾವುದೋ ಒಂದು ತನಿಖಾ ಏಜೆನ್ಸಿಗೆ ವಹಿಸಿದ್ದಾರೆ. ಲೋಕಾಯುಕ್ತರು ಮೋಸ್ಟ್ಲಿ ಮಾಡ್ತಿದ್ದಾರೆ ಅನಿಸುತ್ತೆ. ತನಿಖಾ ಏಜೆನ್ಸಿ ಮಾಡ್ತಾಯಿದ್ರೆ ಅದು ಅರ್ಧಂಬರ್ಧ ತನಿಖೆ ಆಗಿದೆ, ಸಂಪೂರ್ಣವಾಗಿ ತನಿಖೆ ಆಗಿಲ್ಲ. ಜೊತೆಗೆ ಅದನ್ನು ಯಾವುದೋ ಒಂದು ಏಜೆನ್ಸಿ ಅವ್ರಿಗೆ ಯಾವುದೋ ಒಂದು ತನಿಖಾ ಸಂಸ್ಥೆ ಏಜೆನ್ಸಿಗೆ ಪೂರಕವಾದ ಒಂದು ರಿಪೋರ್ಟ್ ಕೊಟ್ಟಿದ್ದಂತೆ. ಆ ರಿಪೋರ್ಟ್ ಕೊಟ್ಟಿರೋದ್ರಿಂದ ತಿರ್ಗಿ ಇನ್ನೊಂದು ತನಿಖಾ ಏಜೆನ್ಸಿ ನೇಮಿಸ್ಬೇಡಿ ಅಂದ್ಬಿಟ್ಟು ಏಜೆನ್ಸಿಯವರು ಕೋರ್ಟಲ್ಲಿ ಸ್ಟೇ ತಂದವ್ರೆ ಅಂತ ಮಾಹಿತಿ ಇದೆ. ಅದು ಯಾವುದೋ ಒಂದು ಫಸ್ಟ್ ಒಂದು ತನಿಖಾ ಏಜೆನ್ಸಿ ನೇಮಿಸಿದ್ರೆ ಅವ್ರಿಗೆ ಏಜೆನ್ಸಿಗೆ ತಮಗೆ ಪೂರಕವಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ. ಕೊಟ್ಟಾದ್ಮೇಲೆ ತಿರ್ಗಾ ಮರು ತನಿಖೆಗೆ ಆದೇಶ ಮಾಡಿ